ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಯಾರು ನನ್ನ ಯೂಟ್ಯೂಬ್ನ ಇವಾಗ ನೋಡ್ತಾ ಇದ್ದೀರಾ, ದಯವಿಟ್ಟು ನನಗೆ ಎಂಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನಿವತ್ತು ಹೇಳಲಿಕ್ಕೆ ಕೊಟ್ಟಿರುವಂತಹ ವಿಷಯ ಅಂದರೆ, ಹಾಸನದಿಂದ 20ರಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ದೇವಸ್ಥಾನವಾದಂತಹ ಶ್ರೀ ಪುರದಮ್ಮ ದೇವಿಯ ಒಂದು ಚಿಕ್ಕ ಇತಿಹಾಸ ಮತ್ತು ಆ ತಾಯಿಯ ಪವಾಡ, ಆ ತಾಯಿಯ ಮಹಿಮೆಯನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈ ತಾಯಿ ಇಲ್ಲಿ ಹೇಗೆ ಉದ್ಭವವಾದ್ಲು ಅನ್ನೋಕ್ಕೆ ಒಂದು ಚಿಕ್ಕದಾದಂತಹ ಕಥೆ ಇದೆ. ಅದು ಹೇಗೆ ಅಂದರೆ, ಕುಳ್ಳೇಗೌಡ ಎಂಬ ಮನೆತನ ಇತ್ತಂತೆ ಹಿಂದಿನ ಕಾಲದಲ್ಲಿ. ಅವರು ಎತ್ತಿನ ಗಾಡಿಯಲ್ಲಿ ಒಂದು ಊರಿಂದ ಊರಿಗೆ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಅವರು ಹೀಗೆ ಒಂದು ಕಾಡಿನಲ್ಲಿ ಅಡುಗೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಒಂದು 3 ಕಲ್ಲುಗಳನ್ನ ತಂದುಬಿಟ್ಟು ಅಡುಗೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಸಿದ್ಧತೆ ಮಾಡ್ಕೊತಾ ಇರ್ತಾರಂತೆ. ಆಗ ಅದಕ್ಕೆ ಬೆಂಕಿ ಹಚ್ಚಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ 2 ಕಲ್ಲುಗಳು ಮಾತಾಡ್ತವಂತೆ. ಆಗ ನಮ್ಮನ್ನು ಸುಡ್ತಾ ಇದ್ದೀರಾ ನೀವು ಅಂತ ಮಾತಾಡ್ತಾರಂತೆ. ಆಗ ಅವ್ರಿಗೆ ತುಂಬ ಭಯ ಆಗುತ್ತಂತೆ. ಕುಳ್ಳೇಗೌಡರ ಅವರಿಗೆ ತುಂಬ ಭಯ ಆಗಿ ಏನಿದು ಅಂತ ಹೇಳ್ಬಿಟ್ಟು ಭಯದಿಂದ ಹಿಂದಿರುಗಿ ವಾಪಸ್ ಬರ್ತಾ ಇರಬೇಕಾದ್ರೆ ಆ 2 ಕಲ್ಲುಗಳು ಹೇಳ್ತಾವಂತೆ, ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳ್ತಾರಂತೆ. ಆ 2 ಕಲ್ಲುಗಳನ್ನು ಈ ಕುಳ್ಳೇಗೌಡ ವಂಶಸ್ಥರು ಅವ್ರ ಊರಾದಂತಹ ಚಿಕ್ಕನಹಳ್ಳಿಯಲ್ಲಿ ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅನ್ನೋದು ಒಂದು ರೀತಿಯ ಕಥೆ. ಆದರೆ ಇನ್ನೊಂದು ರೀತಿಯಲ್ಲಿ ಇನ್ನೊಬ್ಬರು ಹೇಳೋದು ಏನಂತಂದರೆ, ಇದೇ ಕುಳ್ಳೇಗೌಡ ವಂಶಸ್ಥ ಒಬ್ಬರ ಹಿರೀಕರ ಕನಸಲ್ಲಿ ಬಂದುಬಿಟ್ಟು, ನಾನು ಇಲ್ಲಿ ಹರಿಯುವ ನೀರಿನಲ್ಲಿ ಇದ್ದೇನೆ, ನನ್ನನ್ನು ತಂದು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ಬಿಟ್ಟು ಅವರ ಕನಸಲ್ಲಿ ತಾಯಿ ಬಂದು ಹೇಳ್ತಾಳಂತೆ. ಆಗ ಅವರು ಬೆಳಗ್ಗೆ ಎದ್ದು ನೋಡಿದಾಗ ಹರಿಯುವ ನೀರಿನಲ್ಲಿ 2 ಕಲ್ಲುಗಳು ಒಂದು ತಾಯಿಯ ವಿಗ್ರಹ ರೂಪದಲ್ಲಿ, ಅಂದರೆ ಸ್ವಲ್ಪ ಕೆತ್ತನೆ ಆಗಿತ್ತಷ್ಟೇ, ಅಂದರೆ ಆ ಥರ ರೂಪದಲ್ಲಿ ಸಿಗ್ತಾವಂತೆ. ಆ 2 ಕಲ್ಲುಗಳನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಹಾಗೆ ಅಂತ ಇತಿಹಾಸದಲ್ಲಿ ಹೇಳಲಾಗುತ್ತದೆ. ಆದರೆ ಈ ತಾಯಿಯ ಮಹಿಮೆ ತುಂಬ ಅಪಾರವಾದದ್ದು. ಈ ತಾಯಿ ಬೇಡಿದ್ದನ್ನು ಕೊಡುವಂತಹ ಜಗನ್ಮಾತೆ ಆಗಿದ್ದಾಳೆ. ಯಾರು ಈ ತಾಯಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಅತ್ಯಂತ ಶಕ್ತಿಶಾಲಿ ಆಗಿರ್ತಾಳೆ ಅಂತ ಹೇಳಿಬಿಟ್ಟು ನಂಬಿಕೆ ಇದೆ. ಈ ತಾಯಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಹಂದಿಯನ್ನು ಬಲಿಯನ್ನು ಕೊಟ್ಟು ಅವರ ಇಷ್ಟಾರ್ಥ ಏನಿದೆ ಅದನ್ನು ಬೇಡಿಕೊಂಡು ಹೋದರೆ ಅದು ಖಂಡಿತವಾಗ್ಲೂ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಇಲ್ಲಿ ಸೋಮವಾರ ಒಂದು ದಿನ ಬಿಟ್ಟರೆ, ಸೋಮವಾರ ಒಂದಿನ ಮೊಸರನ್ನ ನೈವೇದ್ಯ ಮಾಡಿ ಭಕ್ತಾದಿಗಳು ತಾಯಿಯಿಂದ ಹೂವನ್ನು ಕೇಳ್ತಾರೆ. ಅದನ್ನು ಬಿಟ್ಟರೆ ಇನ್ನು ಭಾನುವಾರ ಮತ್ತು ಮಂಗಳವಾರದಂತೂ ತುಂಬಾ ರಶ್ ಇರುತ್ತೆ. ಜನಸಂದಣಿ ಅಂತೂ ಕಾಲಿಡ್ಲಿಕ್ಕಾಗಲ್ಲ, ಅಷ್ಟು ಜನಗಳು ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗಲಿಕ್ಕೆ ಅಂತ ಹೇಳ್ಬಿಟ್ಟು ಮೊದಲು ಈ ತಾಯಿಯ ಸನ್ನಿಧಿಯಲ್ಲಿ ತಾಯಿಗೆ ಯಾವುದೇ ರೀತಿಯ ಪೂಜಾರಿ ಇರ್ತಿರಲಿಲ್ಲ. ಆಗ ಭಕ್ತಾದಿಗಳೇ ತಾಯಿಗಿನ್ನ ಅಲಂಕಾರ ಮಾಡಿ ಅಲ್ಲಿರತಕ್ಕಂಥ ಸ್ಥಳನ ಕ್ಲೀನ್ ಮಾಡಿ ಅವರೇ ತಂದಿರತಕ್ಕಂಥ ಹೂಗಳೆಲ್ಲ ಮಡಿಸಿ ಅವರೇ ಪೂಜೆ ಮಾಡ್ತಾಯಿದ್ರು. ಇದು ತಾಯಿಗೆ ತುಂಬ ಇಷ್ಟ ಅಂತೆ. ಆದರೆ ಮುಜರಾಯಿ ಇಲಾಖೆಯವರು ಇದನ್ನು ವಹಿಸ್ಕೊಂಡ್ಮೇಲೆ ಮುಜರಾಯಿ ಇಲಾಖೆಯವರೇ ಪುರೋಹಿತರುಗಳನ್ನು ಇಟ್ಟು ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಮೊದಲು ತುಂಬ ಹಿಂದೆ ನಾವು ಅಲ್ಲೇ ಬಲಿ ಕೊಡ್ತಾ ಇದ್ವಿ, ಅಲ್ಲೇ ನೈವೇದ್ಯವನ್ನು ದೇವರ ಹತ್ರಕ್ಕೆ ತಂದುಬಿಟ್ಟು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ವಿ. ಈಗ ಆ ಪದ್ಧತಿ ಇಲ್ಲ. ಬಲಿ ಕೊಡಲಿಕ್ಕೇ ಬೇರೆ ಸ್ಥಳ ಇದೆ, ಮತ್ತು ನೈವೇದ್ಯವನ್ನು ಕೂಡ ಮಾಡಲಿಕ್ಕೆ ಅಂತಲೇ ಅಲ್ಲಿ ಒಂದು ಬೇರೆ ಜಾಗವನ್ನು ಕೂಡ ಮಾಡಿದ್ದಾರೆ. ಮೊದಲೆಲ್ಲ ಈ ತಾಯಿಗೆ ಹರಕೆ ಬರಬೇಕು ಅಂತ ಅಂದರೆ ಪ್ರತಿಯೊಂದು ಸಾಮಾನುಗಳನ್ನು ಕೂಡ ನಾವು ಮನೆಯಿಂದಲೇ ತಂದು, ಮನೆಯಿಂದಲೇ ಖಾರ ಎಲ್ಲ ರುಬ್ಕೊಂಡ್ಬಂದು ನಾವು ಇಲ್ಲಿ ಒಲೆ ಹಚ್ಚಿ ತಯಾರು ಮಾಡಬೇಕಾಗಿತ್ತು. ತುಂಬಾ ಕಷ್ಟ ಆಗ್ತಿತ್ತು. ಆದರೆ ಬಸ್ ಫೆಸಿಲಿಟೀಸ್ ಎಲ್ಲ ತುಂಬಾ ಇತ್ತು. ಆದರೆ ಇವಾಗ ನಾವೇನೂ ಇಲ್ಲ ಅಂದರೂ ಪರವಾಗಿಲ್ಲ, ದುಡ್ಡೊಂದು ಇಟ್ಕೊಂಬಂದರೆ ಸಾಕು, ಎಲ್ಲ ವ್ಯವಸ್ಥೆನೂ ಕೂಡ ಅಲ್ಲೇ ಸಿಗುತ್ತದೆ. ಒಂದು ಗ್ಯಾಸ್ ಸಿಲಿಂಡ್ರಿಂದ ಆಗಿ, ಪಾತ್ರೆಯಿಂದ ಆಗಿ, ಮಸಾಲೆ ಐಟಮಿಂದ ಆಗಿ ಪ್ರತಿಯೊಂದು ಐಟಮ್ಸ್ಗಳು ಕೂಡ ನಮಗೆ ಅಲ್ಲಿ ಸಿಗ್ತದೆ. ನಾವಲ್ಲಿ ಏನಿಲ್ಲ, ಅಲ್ಲಿ ಹೋಗಿ
ತಾಯಿಗೆ ಏನು ಬೇಕೋ ಅದನ್ನು ತಗೊಂಡು ಸ್ಥಳಗಳ ಸೌಲಭ್ಯನೂ ಕೂಡ ಇದೆ. ಚಿಕ್ಕದ್ರಿಂದ ದೊಡ್ಡ ಚೌಟ್ರಿ ತನಕಲೂ ಕೂಡ ಇಲ್ಲಿ ಸ್ಥಳದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗ್ರಾಮಸ್ಥರು. ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದು ತಾಯಿಯ ದರ್ಶನವನ್ನು ಪಡೆದು, ನಾವು ಕೂಡ ಈ ತಾಯಿಯ ಸನ್ನಿಧಿಗೆ ಹೋಗಿ ಆ ತಾಯಿಗೆ ನೈವೇದ್ಯವನ್ನು ಮಾಡಿ ಅರ್ಪಿಸಿ ತಾಯಿಯ ಹರಕೆಯನ್ನು ನಾವು ಕೂಡ ತೀರಿಸ್ಬಂದ್ವಿ. ನಿಮಗೆಲ್ಲ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಹೋಗಿ ಒಂದು ಸಲ ಹೋಗಿ ಅಲ್ಲಿ ಆ ತಾಯಿಯಲ್ಲಿ ತಾವು ತಮ್ಮ ಕೋರಿಕೆಯನ್ನು ಬೇಡ್ಕೊಳ್ಳಿ. ಈ ತಾಯಿ ಖಂಡಿತವಾಗಿ ಈಡೇರಿಸ್ತಾಳೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.